ನಮಸ್ಕಾರ ಫ್ರೆಂಡ್ಸ್, ದೆವ್ವದ ಕಥೆಗಳ ಚಾನಲ್ಗೆ ಸ್ವಾಗತ. ಒಂದು ಕ್ಷಣ ಕಣ್ಣು ಮುಚ್ಚಿ ಇಮ್ಯಾಜಿನ್ ಮಾಡಿಕೊಳ್ಳಿ, ನೀವು ಒಬ್ಬ ಡಾಕ್ಯುಮೆಂಟರ್ ಫಿಲ್ಮ್ ಮೇಕರ್. ನೀವು ಮತ್ತು ನಿಮ್ಮ ತಂಡ ರಾಜ್ಯದ ಅತಿ ಭೀಕರವಾದ 100 ವರ್ಷಗಳಿಂದ ಮುಚ್ಚಲ್ಪಟ್ಟಿದ್ದ ಒಂದು ಮಂತ್ರವಾದಿಯ ಮನೆಯೊಳಗೆ ಹೋಗ್ತೀರಾ. ನಿಮ್ಮ ಕೈಯಲ್ಲಿ ಹೈ ಕ್ವಾಲಿಟಿ ಕ್ಯಾಮರಾಗಳಿವೆ. ನಿಮ್ಮ ನಂಬಿಕೆ ಅಂದರೆ ಭೂತ ದೆವ್ವ ಎಲ್ಲ ಸುಳ್ಳು ಅಂತ. ಆದರೆ ಆ ಕತ್ತಲ ಮನೆಯೊಳಗೆ ನೀವು ಅಳವಡಿಸಿದ್ದ ಕ್ಯಾಮ್ರಾ 7 ನಿಮ್ಮ ಕಣ್ಣಿಗೆ ಕಾಣಿಸದ, ವಿಜ್ಞಾನಿಗೂ ನಿಲುಗದ ಏನನ್ನು ಸೆರೆ ಹಿಡಿದರೆ ಮತ್ತು ಆ ಸೆರೆಯಾದ ವಸ್ತು ನಿಮ್ಮನ್ನೇ ಭೇಟಿಯಾಡಲು ಶುರು ಮಾಡಿದರೆ. ಇವತ್ತು ನಾವು ಹೇಳೋಕೆ ಹೊರಟಿರೋದು ಪಕ್ಕಾ ರಿಯಲಿಸ್ಟಿಕ್ ಹಾರರ್ ಕತೆ. ಹೆಡ್ಫೋನ್ ಹಾಕಿಕೊಳ್ಳಿ, ಕಣ್ಣು ಮುಚ್ಚಿ ಆ ಮಂತ್ರವಾದಿಯ ಕತ್ತಲೆಯ ಮನೆಯೊಳಗೆ ಬನ್ನಿ. ಕತೆ ಶುರು ಮಾಡೋಣ. ಸಮಯ ರಾತ್ರಿ 9 ಗಂಟೆ. ದಕ್ಷಿಣ ಕನ್ನಡದ ದಟ್ಟ ಕಾಡಿನ ಮಧ್ಯ ಇರೋ ಒಂದು ಹಳೆಯ ಬ್ರಿಟಿಷ್ ಕಾಲದ ಬಂಗಲೆ. ಇದು ಓಬಿರಾಯನ ಕಾಲದ ಮಂತ್ರವಾದಿ ಬಲರಾಮ ಅನ್ನೋನ ಮನೆ. ಆತ ತನ್ನ ಶಕ್ತಿ ಹೆಚ್ಚಿಸಿಕೊಳ್ಳಲು ನರಬಲಿ ಕೊಡ್ತಿದ್ದ ಅಂತ ಹಳ್ಳಿಯವರು ಹೇಳ್ತಾರೆ. ಇವತ್ತು ಇಲ್ಲಿಗೆ ಬಂದಿರೋದು ವಿಕ್ರಮ್ ಅನ್ನೋ ಡೈರೆಕ್ಟರ್ ನೇತೃತ್ವದ 4 ಜನ ತಂಡ. ಅವರ ಜೊತೆ ರಿಸರ್ಚರ್ ಸನ್ನಾ, ಸೌಂಡ್ ಇಂಜಿನಿಯರ್ ಮಧು ಮತ್ತು ಕ್ಯಾಮ್ರಾಮನ್ ಆದಿ ಇದ್ದಾರೆ. ವಿಕ್ರಮ್ ಬಾಗಿಲು ತೆರೆಯಲು ಓಡಾಡ್ತಿದ್ದಾನೆ. ಬಾಗಿಲು ತೆರೆಯುತ್ತದೆ. ಒಳಗಡೆ ಪೂರ್ತಿ ಕಗ್ಗತ್ತಲೆ. ಇದ್ದಕ್ಕಿದ್ದಂತೆ ವಿಚಿತ್ರವಾದ ಹಳೆಯ ಮೂಳೆಗಳು ಮತ್ತು ಸುಟ್ಟ ಗಾಯಗಳ ವಾಸನೆ ಬರುತ್ತದೆ. ತಂಡ ಇಡೀ ಮನೆಯಲ್ಲಿ 10 CCTV ಕ್ಯಾಮ್ರಾಗಳನ್ನು ಅಳವಡಿಸುತ್ತೆ. ವಿಕ್ರಮ್ಗೆ ಆ ಮಂತ್ರವಾದಿಯ ಪೂಜಾ ಕೋಣೆಯ ಬಗ್ಗೆ ತುಂಬಾ ಕುತೂಹಲ. ಅದು ಮನೆಯ ಅತಿ ಕತ್ತಲ ಮತ್ತು ಒಳಗಿರುವ ಕೋಣೆ. ಅಲ್ಲಿ ಅವರು ಕ್ಯಾಮ್ರಾ 7 ಫಿಕ್ಸ್ ಮಾಡ್ತಾರೆ. ಆ ಕೋಣೆಯ ಮಧ್ಯದಲ್ಲಿ ಒಂದು ಪುರಾತನವಾದ ರಕ್ತಸಿಕ್ತವಾದ ವಾಮಾಚಾರದ ಯಂತ್ರ ಕೆತ್ತಿರುವ ಕಲ್ಲಿನ ಪೀಠವಿದೆ. ಸುತ್ತಲೂ ಒಣಗಿದ ಕಮಲದ ಹೂಗಳು ಮತ್ತು ಮಣ್ಣಿನ ಕುಡಿಕೆಗಳು. ಸನಾ ನಗುತ್ತಾ ಹೇಳ್ತಾಳೆ, ವಿಕ್ರಮ್, ಇಲ್ಲಿರೋದು ಬರೀ ಧೂಳು ಅಷ್ಟೇ, ಯಾವ ದೆವ್ವನೂ ಇಲ್ಲ ಅಂತಾಳೆ. ಕ್ಯಾಮರಾ 7 ಆ ವಾಮಾಚಾರದ ಯಂತ್ರದ ಕಡೆಗೆ ಫೋಕಸ್ ಆಗಿರುತ್ತದೆ. ಮಧ್ಯರಾತ್ರಿ 1 ಗಂಟೆ. ತಂಡ ಬೇಸ್ ಕ್ಯಾಂಪ್ನಲ್ಲಿ ಕೂತು ಮಾನಿಟರ್ ನೋಡ್ತಿದೆ. ಸಡನ್ ಆಗಿ ಸೌಂಡ್ ಇಂಜಿನಿಯರ್ ಮಧು ಕೈಯಲ್ಲಿದ್ದ ಹೆಡ್ಫೋನ್ ಅನ್ನ ಎತ್ತಿ ಹಾಕ್ತಾಳೆ. ವಿಕ್ರಮ್, ಪೂಜಾ ಕೋಣೆಯಿಂದ ಏನೋ ಸೌಂಡ್ ಬರ್ತಿದೆ ಅಂತ ಹೇಳ್ತಾಳೆ. ಹೆಡ್ಫೋನ್ನಲ್ಲಿ ಕೆಟ್ಟದಾಗಿ ಉಸಿರಾಡುತ್ತಿರುವ ಶಬ್ದ ಕೇಳಿಸುತ್ತದೆ. ವಿಕ್ರಮ್ ಶಾಂತವಾಗಿ ಹೇಳ್ತಾನೆ, ಅದು ಗಾಳಿ ಇರಬೇಕು ಮಧು, ಎದುರುಬೇಡ ಅಂತಾನೆ. ಅಷ್ಟರಲ್ಲೇ ಕ್ಯಾಮ್ರಾ 7 ಮಾನಿಟರ್ ಪೂರ್ತಿ ಗ್ಲಿಚ್ ಆಗಿ ಆಫ್ ಆಗುತ್ತದೆ. ವಿಕ್ರಮ್ ಮತ್ತು ಆದಿ ಟಾರ್ಚ್ ಹಿಡಿದು ಪೂಜಾ ಕೋಣೆಗೆ ಹೋಗ್ತಾರೆ. ಕೋಣೆಯ ಒಳಗೆ ಹೋದಾಗ ಅಲ್ಲಿದ್ದ ಕ್ಯಾಮ್ರಾ 7 ನೆಲಕ್ಕೆ ಬಿದ್ದಿದೆ. ವಾಮಾಚಾರದ ಯಂತ್ರದ ಮೇಲೆ ರಕ್ತದ ಕಲೆಗಳು ತಾಜಾ ಆಗಿ ಕಾಣ್ತಿವೆ. ಆದಿ ಟಾರ್ಚ್ ಲೈಟ್ ಅನ್ನ ಒಂದು ಹಳೆಯ ಕನ್ನಡಿಗೆ ಹಾಕ್ತಾನೆ. ಕನ್ನಡಿಯಲ್ಲಿ ಅವನ ಮುಖ ವಿಕಾರವಾಗಿ ಕಾಣಿಸುತ್ತದೆ. ಸಡನ್ ಆಗಿ ಕನ್ನಡಿಯಲ್ಲಿ ಅವನ ಪ್ರತಿಬಿಂಬ ಕಮಲದ ಹೂವಿನಂತೆ ಮಡಿಚಿಕೊಂಡಿರುವ ಉಲ್ಟಾ ಕಾಲುಗಳಿರುವ ದೆವ್ವವಾಗಿ ಬದಲಾಗುತ್ತದೆ. ಆದಿ ಕಿರುಚಿಕೊಂಡು ಹಿಂದೆ ಬೀಳ್ತಾನೆ. ವಿಕ್ರಮ್ಗೆ ಏನೂ ಕಾಣಲ್ಲ, ಬರೀ ಆದಿ ಬಿದ್ದಿರೋದು ಅಷ್ಟೇ ಕಾಣುತ್ತದೆ. ಏನಾಯ್ತು ಆದಿ, ಸುಮ್ಮನೆ ಎದುರುಬೇಡ ಅಂತ ವಿಕ್ರಮ್ ಬೈತಾನೆ. ಆದಿ ನಡುಗುತ್ತಾ ನೆಲಕ್ಕೆ ಬಿದ್ದಿದ್ದ ಕ್ಯಾಮ್ರಾ 7 ಎತ್ತಿ ನೋಡ್ತಾನೆ. ಕ್ಯಾಮ್ರಾ ಇನ್ನೂ ಆನಲ್ಲಿ ಇತ್ತು. ಅವನು ಕ್ಯಾಮ್ರಾನ ಪ್ಲೇಬ್ಯಾಕ್ ಚೆಕ್ ಮಾಡ್ತಾನೆ. ಗ್ಲಿಚ್ ಆಗೋಕ್ಕೆ ಮುಂಚಿನ 10 ಸೆಕೆಂಡ್ ವಿಡಿಯೋ. ಆ ವಿಡಿಯೋದಲ್ಲಿ ಕತ್ತಲ ಕೋಣೆಯ ಮಧ್ಯದಲ್ಲಿ ವಾಮಾಚಾರದ ಯಂತ್ರದ ಮೇಲಿಂದ ನಿಧಾನವಾಗಿ ಒಂದು ಬೂದು ಬಣ್ಣದ ಚರ್ಮ ಸುಲಿದು ಹೋಗಿದ್ದ ಕಣ್ಣು ಗುಡ್ಡೆಗಳಿಲ್ಲದ ಭೀಕರವಾದ ಆಕೃತಿ ಹೊರಬರುತ್ತದೆ. ಅದು ಮನುಷ್ಯನಲ್ಲ, ಮೃಗವೂ ಅಲ್ಲ. ಅದು ಮಂತ್ರವಾದಿ ಬಲರಾಮನ ಶಾಪಗ್ರಸ್ತ ಆತ್ಮ ಮಾಯಾವಿ. ಅದು ಕ್ಯಾಮ್ರಾ ಕಡೆಗೆ ನೋಡಿ ವಿಕಾರವಾಗಿ ನಗುತ್ತಾ ಗಾಜಿನ ಮೇಲೆ ತನ್ನ ಉದ್ದನೆಯ ರಕ್ತಸಿಕ್ತ ಉಗುರಿನಿಂದ ಗೀಚುತ್ತಾ, ಬಾಗಿಲು ತೆಗೆಯೋಕೆ ಹೋದ್ರೆ ನಿನ್ನ ರಕ್ತ ಕುಡಿಯುತ್ತೆ ಅಂತ ವಿಕಾರವಾಗಿ ಕೂಗುತ್ತದೆ. ಆದಿ ಮತ್ತು ವಿಕ್ರಮ್ ಭಯದಿಂದ ಕ್ಯಾಮ್ರಾ 7 ಹಿಡಿದು ಹೊರಗೆ ಓಡ್ತಾರೆ. ಬೇಸ್ ಕ್ಯಾಂಪಿಗೆ ಬಂದಾಗ ಸನಾ ಮತ್ತು ಮಧು ಅಲ್ಲಿ ಇರಲಿಲ್ಲ. ಇಡೀ ಮನೆ ಪೂರ್ತಿ ಕಗ್ಗತ್ತಲೆ. ಸಡನ್ ಆಗಿ ಮಧುವಿನ ಕಿರುಚಾಟ ಕೇಳಿಸುತ್ತದೆ. ಆದಿ ಟಾರ್ಚ್ ಲೈಟ್ ಹಾಕಿ ನೋಡ್ತಾನೆ. ಅದು ಮಾಯಾವಿ. ಅದು ಮಧುವನ್ನ ಕಮಲದ ಹೂವಿನಂತೆ ಮಡಿಚಿಕೊಂಡಿರುವ ಉಲ್ಟಾ ಕಾಲುಗಳಿಂದ ಗೋಡೆಗೆ ಒಡೆಯುತ್ತೆ. ಮಧು ಸತ್ತೋಗ್ತಾನೆ. ಮಾಯಾವಿ ಈಗ ವಿಕ್ರಮ್ ಕಡೆಗೆ ಬರುತ್ತೆ. ವಿಕ್ರಮ್ ಅಳುತ್ತಾ, ನನ್ನನ್ನು ಬಿಟ್ಟುಬಿಡು ಅಂತ ಕಿರುಚುತ್ತಾನೆ. ಆದಿ ಕ್ಯಾಮ್ರಾ 7 ಹಿಡಿದುಕೊಂಡು ಹೊರಗೆ ಓಡಲು ಟ್ರೈ ಮಾಡ್ತಾನೆ. ಆದರೆ ಮನೆಯ ಬಾಗಿಲು ಪೂರ್ತಿ ಲಾಕ್ ಆಗಿದೆ, ಜಾಮ್ ಆಗಿದೆ. ಎಷ್ಟೇ ಓಡಾಡಿದ್ರೂ ಬಾಗಿಲು ತೆಗೆಯುತ್ತಿಲ್ಲ.
ಅವನು ಮನೆಯೊಳಗೆ ಟ್ರ್ಯಾಪ್ ಆಗಿದ್ದಾನೆ. ಹಿಂದಿನ ಕ್ಯಾಬಿನ್ನಲ್ಲಿದ್ದ ಆ ಮಾಯಾವಿ ಈಗ ವಿಕ್ರಮ್ನನ್ನ ಕಮಲದ ಹೂವಿನಂತೆ ಮಡಿಚಿಕೊಂಡಿರುವ ಉಲ್ಟ ಕಾಲುಗಳಿಂದ ಹಿಡಿದು ಕುತ್ತಿಗೆ ಕುಯ್ಯುತ್ತೆ. ವಿಕ್ರಮ್ ಅಳುತ್ತಾ ಆದಿ ನನ್ನನ್ನು ಕಾಪಾಡು ಅಂತ ಕಿರುಚುತ್ತಾನೆ. ಆದಿ ಬಾಗಿಲು ಓಪನ್ ಮಾಡಲು ಟ್ರೈನ್ ಮಾಡ್ತಾನೆ. ದೃಶ್ಯ ಸಡನ್ ಆಗಿ ಅವನ ಹಿಂದಿನ ಮಾಯಾವಿಯ ಧ್ವನಿ ಕೇಳಿಸುತ್ತದೆ. ಬಾಗಿಲು ಭದ್ರವಾಗಿ ಯಾಕಿದ್ದೀಯ ತಾನೇ ಚಂದು? ಈಗ ನಿನ್ನನ್ನ ಕಾಪಾಡೋಕೆ ಹೊರಗಡೆಯಿಂದ ಯಾರು ಒಳಗೆ ಬರೋಕೆ ಸಾಧ್ಯವೇ ಇಲ್ಲ ಅಂತ ಬರುತ್ತದೆ. ಆ ಮಾಯಾವಿ ವಿಕಾರವಾಗಿ ನಗುತ್ತಾ ಆದಿ ಕಡೆ ಜಿಗಿಯುತ್ತದೆ. ಆದಿಯ ಕಿರುಚಾಟದೊಂದಿಗೆ ಸ್ಕ್ರೀನ್ ಪೂರ್ತಿ ಕತ್ತಲಾಗುತ್ತದೆ. ಗೆಳೆಯರೇ, ಇದು ರಿಯಲಿಸ್ಟಿಕ್ ಹಾರರ್. ವಿಜ್ಞಾನಕ್ಕೆ ನಿಲುಕದ ಕ್ಯಾಮ್ರಾಗೆ ಮಾತ್ರ ಸಿಕ್ಕುವ ಆ ವಿಚಿತ್ರ ಶಕ್ತಿ ನಿಜವಾಗ್ಲೂ ಇದೆಯಾ? ಕ್ಯಾಮ್ರಾಗೆ ಮಾತ್ರ ಸಿಗುವ ಆ ವಿಚಿತ್ರ ಶಕ್ತಿಗಳು ನಿಜವಾಗೂ ಇದೆಯಾ? ಈ ತಂಡದವರು ಮಂತ್ರವಾದಿಯ ಮನೆಯೊಳಗೆ ಏನಾದರೂ ಅನ್ನೋದು ಇವತ್ತಿಗೂ ಒಂದು ದೊಡ್ಡ ಮಿಸ್ಟರಿ. ನಿಮ್ಮಲ್ಲಿ ಯಾರಿಗಾದರೂ ಕತ್ತಲಲ್ಲಿ ಒಬ್ಬರೇ ಇದ್ದಾಗ ನಿಮ್ಮ ಹಿಂದಿನಿಂದ ಯಾರೋ ಹೋದ ಹಾಗೆ ಫೀಲ್ ಆಗಿದೆಯಾ? ಕಮೆಂಟ್ ಮಾಡಿ. ಈ ಬೆಚ್ಚಿ ಬೀಳಿಸುವ ಕತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.